ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದು ಭಕ್ತಿಯಿಂದ ಶಿವನ ಅನುಗ್ರಹ ಹೇಗೆ ಪಡೆಯಬಹುದು ಎಂದು ಒಂದು ಕಥೆಯ ಮೂಲಕ ತಿಳಿಯೋಣ. ಒಂದಾನೊಂದು ಕಾಲದಲ್ಲಿ ವಿಜಯಾದಿತ್ಯ ಎಂಬ ರಾಜನು ಅಮೃತಶಿಲೆಯಲ್ಲಿ ಒಂದು ಸುಂದರವಾದ ಶಿವಾಲಯವನ್ನು ಕಟ್ಟಿಸಿದನು. ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ಬಗೆ ಬಗೆಯ ಪೂಜೆಗಳನ್ನು ನಡೆಸಿ ಶಿವನ ಕಟಾಕ್ಷವನ್ನು ಹೊಂದಬೇಕೆಂದು ಸತತವಾಗಿ ಚಿಂತಿಸುತ್ತಿದ್ದನು. ಒಂದು ದಿನ ಅವನು ಶ್ರಾವಣ ಮಾಸವು ಆರಂಭವಾಗಿದೆ. ಶ್ರಾವಣ ಸೋಮವಾರವೆಂದರೆ ಶಿವನಿಗೆ ತುಂಬ ಪ್ರೀತಿಪಾತ್ರವಾದ ಶುಭವಾರ. ಆ ದಿನ ಶಿವನಿಗೆ ವಿಶೇಷವಾದ ಪೂಜೆಗಳನ್ನು ಮಾಡಿದರೆ ಚೆನ್ನಾಗಿ ಇರುತ್ತಲ್ಲವೇ ಎಂದು ಗಂಭೀರವಾಗಿ ಯೋಚಿಸಿದನು. ಶಿವನು ಅಭಿಷೇಕ ಪ್ರಿಯವಲ್ಲವೇ? ಆದ್ದರಿಂದ ಪ್ರತಿ ಸೋಮವಾರ ಶಿವಲಿಂಗಕ್ಕೆ 1008 ಕಳಸದಿಂದ ಅಭಿಷೇಕ ಮಾಡುವುದು ಶ್ರೇಷ್ಠಕರ ಎಂದು ಯೋಚಿಸಿದನು. 1008 ಕಳಸ ಹಾಲಿನಿಂದ ಅಭಿಷೇಕ ಮಾಡುವುದು ಶ್ರೇಯಸ್ಕರ ಎಂದು ಯೋಚಿಸಿದಾಗ ಅದಕ್ಕೆ ಅತ್ಯಗತ್ಯವಾದ ಹಾಲನ್ನು ಪ್ರಜೆಗಳಿಂದ ಶೇಖರಿಸಬೇಕು ಎಂದು ಹಾಲನ್ನು ಶೇಖರಿಸಲು ಕೂಡಲೇ ದೇವಾಲಯದ ಅಂಗಳದಲ್ಲಿಯೇ ಒಂದು ಸುಂದರವಾದ ಕೊಳವನ್ನು ತೋಡಿಸಿದನು. ಕೆಲವು ದಿನಗಳ ನಂತರ ನಗರದ ಪ್ರಜೆಗಳೆಲ್ಲರೂ ಡಂಗುರವನ್ನು ಕೇಳಿದರು. ನಾಳೆ ಶ್ರಾವಣ ಸೋಮವಾರ, ಅದರ ಅಂಗವಾಗಿ ನಮ್ಮ ರಾಜರು 1008 ಕಳಸ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಲಿದ್ದಾರೆ. ಇದಕ್ಕಾಗಿ ಪ್ರತಿ ಗೃಹಸ್ಥನು ನಾಳೆ ಬೆಳಿಗ್ಗೆ ತಮ್ಮ ಮನೆಯಲ್ಲಿ ಇರುವ ಹಾಲನ್ನು ತೆಗೆದುಕೊಂಡು ಹೋಗಿ ಶಿವಾಲಯದ ಅಂಗಳದಲ್ಲಿ ಅದಕ್ಕಾಗಿಯೇ ವಿಶೇಷವಾಗಿ ತೋಡಿಸಲ್ಪಟ್ಟಿರುವ ಕೊಳದಲ್ಲಿ ಸುರಿಸಬೇಕು. ನೆನಪಿಟ್ಟುಕೊಳ್ಳಿ, ನಿಮ್ಮ ಮನೆಯಲ್ಲಿ ಇರುವ ಹಾಲು ಎಲ್ಲವನ್ನೂ ಕೊಳದಲ್ಲಿ ಹಾಕಬೇಕು. ಒಂದು ತುಟ್ಟು ಕೂಡ ಉಳಿಸಿಕೊಳ್ಳಬಾರದು. ಆಗ ಮಾತ್ರ ಕೊಳವು ಬೇಗ ತುಂಬುತ್ತದೆ. ಇದು ಶಿವನಿಗೆ ಸಂತೋಷವನ್ನುಂಟು ಮಾಡುತ್ತದೆ. ನಿಮ್ಮೆಲ್ಲರನ್ನೂ ಕೃಪೆಯಿಂದ ನೋಡಿ ಕಾಪಾಡುತ್ತಾನೆ ಎಂದು ಡಂಗುರ ಹೊಡೆಸಲಾಯಿತು. ನಗರದ ಪ್ರಜೆಗಳೆಲ್ಲರೂ ಆ ಡಂಗುರವನ್ನು ಕೇಳಿದರು. ರಾಜರು ಶಿವಭಕ್ತಿಯನ್ನು ತಿಳಿದುಕೊಂಡು ಕೆಲವರು ಸಂತೋಷಿಸಿದರು. ತಮ್ಮ ಬಳಿ ಇರುವ ಹಾಲನ್ನು ಶಿವಪೂಜೆಗೆಂದು ಕೊಳದಲ್ಲಿ ಸುರಿದು ಬಿಟ್ಟರೆ ಮುಂದೆ ಹೇಗೆ ಎಂದು ಹಲವಾರು ಚಿಂತಿಸಿದರು. ಆದರೆ ರಾಜ ಆಜ್ಞೆಯಾದುದರಿಂದ ಯಾರು ಏನೂ ಮಾತಾಡಲಾರದೆ ಹೋದರು. 3ನೆಯ ದಿನ ಬೆಳಗಾದದೊಡನೆಯೇ ನಗರದ ಪ್ರಜೆಗಳೆಲ್ಲರೂ ಬಿಂದಿಗೆಗಳಿಂದ ಹಾಲನ್ನು ತೆಗೆದುಕೊಂಡು ಶಿವಾಲಯ ಕಡೆಗೆ ಹೊರಟರು. ಆ ನಂತರ ಸ್ವಲ್ಪ ಹೊತ್ತಿಗೆಲ್ಲ ಜನಜಂಗುಳಿ ಜಾಸ್ತಿ ಆಯಿತು. ಆಲಯದ ಎದುರಿನಲ್ಲಿ ದೊಡ್ಡ ಸಾಲು ಏರ್ಪಟ್ಟಿತು. ಅವರೆಲ್ಲರೂ ರಾಜ ಆಜ್ಞೆಯ ಪ್ರಕಾರ ಹಸುಗಳು ಕುರುಗಳಿಗೂ ಸಹ ಒಂದು ಹನಿ ಹಾಲನ್ನು ಕೂಡ ಉಳಿಸದಂತೆ ಕರೆದು ತಂದಿದ್ದರು. ಅದರಿಂದಾಗಿ ಆ ದಿನ ಶಿಶುಗಳಿಗೂ ಹಾಲಿಲ್ಲದಂತಾಯಿತು. ಕೊಳವು ನಿಧಾನವಾಗಿ ತುಂಬತೊಡಗಿತು. ಆದರೆ ಮಧ್ಯಾಹ್ನವಾದರೂ ಅರ್ಧ ಮಾತ್ರ ತುಂಬಿತ್ತು. ಆ ನಂತರ ಎಷ್ಟೋ ಬಿಂದಿಗೆಗಳಿಂದ ತಂದು ಸುರಿದ ಹಾಲು ಕೊಳದಲ್ಲಿ ಒಂದು ಅಂಗುಲ ಕೂಡ ಏರಲಿಲ್ಲ. ಅದನ್ನು ನೋಡಿ ಜನರು ಆಶ್ಚರ್ಯಕ್ಕೊಳಗಾದರು. ಏಕೆ ಹೀಗೆ ಆಗುತ್ತಿದೆ ಎಂದು ತಿಳಿಯದೆ ಆಲಯದಲ್ಲಿ ಗುಂಪು ಕೂಡಿದ ಭಕ್ತರು ಭಯದಿಂದ ಕಂಪಿಸತೊಡಗಿದರು. ನಗರದಲ್ಲಿನ ಪ್ರತಿ ಗೃಹಸ್ಥನು ಹಾಲನ್ನು ತಂದು ಸುರಿದನು. ಆದರೆ ಕೊಳವು ತುಂಬಲಿಲ್ಲ. ಶಿವನು ನಮ್ಮ ಮೇಲೆ ಅಸಂತೋಷನಾಗಿರುವನೇ? ನಮಗೆ ತಿಳಿಯದೆ ಏನಾದರೂ ಪಾಪ ಕೆಲಸ ಮಾಡಿರುವೆವೇ? ಶಿವನು ಅಪಚಾರವೇನಾದರೂ ನಡೆಯುತ್ತೆ ಎಂದು ಯೋಚಿಸಿದರು. ಈ ಮಾತನ್ನು ಕೇಳಿದ ಅರ್ಚಕರು ಮತ್ತಷ್ಟು ಭಯಕಂಪಿತರಾದರು. ಆದರೆ ಇದ್ಯಾವುದಕ್ಕೂ ಗಮನಿಸಿದ ಒಬ್ಬ ಮುದುಕಿಯು ಆಗ ತಾನೇ ಆಲಯದ ಅಂಗಳಕ್ಕೆ ಹೆಜ್ಜೆ ಇಟ್ಟಳು. ಅವಳು ನಗರದ ಹೊರವಲಯದಲ್ಲಿ ಇರುತ್ತಿದ್ದಳು. ಬೆಳಗಾಗುವ ಮೊದಲೇ ಎದ್ದು ಕರುವಿಗೆ ಸ್ವಲ್ಪ ಹಾಲನ್ನು ಹಿಂಡಿ ತೆಗೆದಳು. ಮನೆಯಲ್ಲಿ ಎಲ್ಲರಿಗೂ ಬೇಕಾದಷ್ಟು ಹಾಲನ್ನು ಕೊಟ್ಟಳು. ಮನೆಯ ಕೆಲಸವನ್ನು ಮುಗಿಸಿಕೊಂಡು ಉಳಿದ ಹಾಲನ್ನು ಒಂದು ಬಟ್ಟಿಲಷ್ಟು ತೆಗೆದುಕೊಂಡು ರಾಜನ ಆಜ್ಞೆಯನ್ನು ನೆರವೇರಿಸಲು ಶಿವಾಲಯಕ್ಕೆ ಬಂದಳು. ಕೊಳದ ಮೆಟ್ಟಿಲುಗಳನ್ನು ಏರಿ ನಿಂತಳು. ಕರುಣಾಮಯಿಯಾದ ದೇವ, ಈ ಬಟ್ಟಿಲಿನಷ್ಟು ಹಾಲನ್ನು ನಾನು ಕೊಡಬಲ್ಲೆನು. ಭಕ್ತಿಯಿಂದ ಅರ್ಪಿಸುತ್ತಿರುವೆ. ಇದನ್ನು ದೊಡ್ಡ ಮನಸ್ಸಿನಿಂದ ಸ್ವೀಕರಿಸಿ ನಮ್ಮೆಲ್ಲರನ್ನು ಕಾಪಾಡು ಎನ್ನುತ್ತಾ ಭಕ್ತಿಯಿಂದ ಪ್ರಾರ್ಥಿಸಿ ತಂದಿದ್ದ ಹಾಲನ್ನು ಕೊಳಕ್ಕೆ ಸುರಿದಳು. ಅಷ್ಟೇ,
ಮರುಕ್ಷಣವೇ ಅರ್ಧದಷ್ಟು ಹಾಲಿನಿಂದ ತುಂಬಿದ ಕೊಳವು ಪೂರ್ಣವಾಗಿ ಹಾಲಿನಿಂದ ತುಂಬಿಹೋಯಿತು. ಅಲ್ಲಿ ಇದ್ದ ಜನರು ಆಶ್ಚರ್ಯದಿಂದ ನೋಡಿದರು. ಆದರೆ ಮುದುಕಿಯು ಅದೇನನ್ನೂ ಲೆಕ್ಕಿಸದೆ ಬಂದ ದಾರಿಯಲ್ಲಿ ಹಿಂದಿರುಗಿ ಹೋದಳು. ಆನಂತರ ಆಲಯಕ್ಕೆ ಬಂದ ರಾಜನು ಕೊಳವು ಹಾಲಿನಿಂದ ತುಂಬಿರುವುದನ್ನು ನೋಡಿ ಅತ್ಯಾನಂದದಿಂದ ನೋಡಿದನು. ಶಿವಲಿಂಗಕ್ಕೆ ತೃಪ್ತಿಯಿಂದ ಅಭಿಷೇಕ ಮಾಡಿದರು. 2ನೇ ಸೋಮವಾರವೂ ಹಾಗೆಯೇ ನಡೆಯಿತು. ನಗರದಲ್ಲಿ ತಮ್ಮ ಬಳಿ ಇದ್ದ ಹಾಲು ಎಲ್ಲವನ್ನೂ ತಂದು ಕೊಳದಲ್ಲಿ ಸುರಿದರು. ಆದರೆ ಮುದುಕಿಯು ಬಂದು ತನ್ನ ಪಾಲಿನ ಹಾಲನ್ನು ಸುರಿಯುವವರೆಗೂ ಕೊಳವು ಅರ್ಧ ಮಾತ್ರ ತುಂಬಿತ್ತು. ಅವಳು ಬಂದು 1 ಬಟ್ಟಿಲಷ್ಟು ಹಾಲನ್ನು ಸುರಿದ ಕೂಡಲೇ ಕೊಳವು ಪೂರ್ಣವಾಗಿ ತುಂಬಿಹೋಯಿತು. ಈ ವಿಷಯವು ರಾಜನಿಗೆ ತಿಳಿಯಿತು. ಅದರ ರಹಸ್ಯವೇನೆಂದು ತಿಳಿದುಕೊಳ್ಳಲು ಬಯಸಿದನು. ಅದರಿಂದ ಮಾರನೆಯ ಸೋಮವಾರ ಏನು ನಡೆಯುತ್ತೆಂದು ನೋಡುವ ಕುತೂಹಲದಿಂದ ತಾನೇ ಒಬ್ಬ ಕಾವಲಿನ ವೇಷವನ್ನು ಧರಿಸಿ ಬೆಳಗಾಗುವ ಮೊದಲೇ ಕೊಳದ ಬಳಿ ಹೋಗಿ ನಿಂತುಕೊಂಡನು. ಯಥಾ ಪ್ರಕಾರ ಬಿಂದಿಗೆಯಲ್ಲಿ ಹಾಲನ್ನು ತಂದು ಕೊಳದಲ್ಲಿ ಸುರಿಯತೊಡಗಿದರು. ಕೊಳವು ಅರ್ಧ ತುಂಬಿ ಹಾಗೆಯೇ ನಿಂತು ಹೋಯಿತು ಹೊರತು ಆ ನಂತರ ಎಷ್ಟು ಬಿಂದಿಗೆ ಹಾಲನ್ನು ಹಾಕಿದರೂ ಕಿಂಚಿತ ಜಾಸ್ತಿಯಾಗಲಿಲ್ಲ. ಮಧ್ಯಾಹ್ನದ ವೇಳೆಗೆ ಬಟ್ಟಲಿನಿಂದ ತುಂಬಿ ಹಾಲಿನೊಡನೆ ಬಂದ ಮುದುಕಿಯು, ಪರಮೇಶ್ವರ, ನಾನು ಉಳಿಸಬಲ್ಲಷ್ಟು ಹಾಲನ್ನೇ ತಂದು ನಿನಗೆ ಭಕ್ತಿಯಿಂದ ಅರ್ಪಿಸುತ್ತಿದ್ದೇನೆ. ಅಪಾರ ಕರುಣಾ ಸಮುದ್ರನಾದ ನೀನು ದಯೆಯಿಂದ ಸ್ವೀಕರಿಸುತ್ತೀಯ ಎಂದು ದೃಢವಾಗಿ ನಂಬಿರುತ್ತೇನೆ. ಪ್ರೀತಿಯಿಂದ ಸ್ವೀಕರಿಸಿ ನಮ್ಮೆಲ್ಲರನ್ನು ಕರುಣೆಯಿಂದ ನೋಡು ತಂದೆ ಎನ್ನುತ್ತಾ ಗಟ್ಟಿಯಾಗಿ ಪ್ರಾರ್ಥಿಸುತ್ತಾ ಹಾಲನ್ನು ಕೊಳದೊಳಕ್ಕೆ ಸುರಿದು ಇದ್ದಳು. ಆ ಕ್ಷಣದಲ್ಲೇ ಹಾಲು ಉಕ್ಕುತ್ತಾ ಕೊಳವು ತುಂಬು ಹೋಯಿತು. ಆ ಅದ್ಭುತ ದೃಶ್ಯವನ್ನು ನೋಡಿದ ರಾಜನು ದಿಗ್ಭ್ರಮೆಗೊಂಡನು. ಕೂಡಲೇ ಒಂದೇ ನೆಗೆತಕ್ಕೆ ಮುಂದೆ ಬಂದು ಮುದುಕಿಯ ದಾರಿಗೆ ಅಡ್ಡ ನಿಂತು ಅವಳನ್ನು ತಡೆದನು. ನನ್ನನ್ನು ಏತಕ್ಕೆ ತಡೆದೆಯಪ್ಪ? ನಾನೇನು ತಪ್ಪು ಮಾಡಿದೆ ಹೇಳು? ಮುದುಕಿಯು ನಡುಗುತ್ತಿರುವ ಧ್ವನಿಯಲ್ಲಿ ಕೇಳಿದಳು. ಭಯಪಡಬೇಡಮ್ಮ, ನಾನು ಈ ರಾಜ್ಯವನ್ನು ಆಳುವ ಅರಸನು. ನಿನ್ನಿಂದ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು. ಬೆಳಿಗ್ಗಿನಿಂದಲೂ ಪ್ರಜೆಗಳೆಲ್ಲರೂ ಅಭಿಷೇಕಕ್ಕಾಗಿ ಬಿಂದಿಗೆಗಳಿಂದ ಹಾಲನ್ನು ತಂದು ಕೊಳದಲ್ಲಿ ಸುರಿದರು. ಆದರೆ ಅದು ಅರ್ಧ ಮಾತ್ರ ತುಂಬಿ ಹಾಗೆಯೇ ನಿಂತು ಹೋಯಿತು. ನೀನು ಬಂದು 1 ಬಟ್ಟಿಲಷ್ಟು ಹಾಲನ್ನು ಸುರಿದೊಡನೆಯೇ ಕೊಳದ ಅಂಚಿನವರೆಗೂ ತುಂಬಿ ಹೋಯಿತು. ಏತಕ್ಕಾಗಿ ಹೀಗಾಯಿತು ಎಂದು ಹೇಳಬಲ್ಲೆಯಾ ಎಂದು ಕೇಳಿದನು ರಾಜನು. ಪ್ರಭು, ನಾನೊಬ್ಬಳು ತಾಯಿ. ಯಥಾ ಮಕ್ಕಳು ಹಸಿವೆಯಿಂದ ಒದ್ದಾಡುವುದನ್ನು ನಾನು ನೋಡಲಾರೆ. ಆದ್ದರಿಂದ ತಮ್ಮ ಆಜ್ಞೆಯನ್ನು ಪೂರ್ಣವಾಗಿ ಪಾಲಿಸಲಿಲ್ಲ. ಹಾಲು ಕರೆಯುವಾಗ ಕರುವಿಗೂ ಸ್ವಲ್ಪ ಬಿಟ್ಟೆನು. ಕರೆದ ಹಾಲಿನಲ್ಲಿ ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕೊಟ್ಟು ಉಳಿದ 1 ಬಟ್ಟಿಲನಷ್ಟು ಹಾಲನ್ನು ತಂದು ಶಿವನ ಅಭಿಷೇಕಕ್ಕೆ ಸಮರ್ಪಿಸಿದ್ದೇನೆ. ಸಕಲ ಜೀವರಾಶಿಗಳಿಗೂ ತಾಯಿ ತಂದೆ ಅಂತವನಲ್ಲವೇ ಶಿವನು? ತನ್ನ ಮಕ್ಕಳಿಗೆ ಆಹಾರವಿಲ್ಲದಂತೆ ಮಾಡುವುದನ್ನು ಅವನು ಒಪ್ಪಿಕೊಳ್ಳುತ್ತಾನೆಯೇ? ಪ್ರಭು, ಇದ್ದ ಮಾತನ್ನು ಹೇಳಿದ್ದಕ್ಕೆ ಕ್ಷಮಿಸಿರಿ. ತಾವು ಮಾಡಿದ್ದು ಅದನ್ನೇ ಅಲ್ಲವೇ? ಹಾಲಿನಲ್ಲಿ 1 ತೊಟ್ಟು ಉಳಿಸಿಕೊಳ್ಳದಂತೆ ಕೊಳದಲ್ಲಿ ತಂದು ಸುರಿಯಬೇಕು ಎಂದು ಪ್ರಜೆಗಳಿಗೆ ಆಜ್ಞಾಪಿಸಿದಿರಿ ಅಲ್ಲವೇ? ಅದರಂತೆ ಪ್ರಜೆಗಳು ಕರುಗಳಿಗೂ ಮಕ್ಕಳಿಗೂ ವೃದ್ಧರಿಗೂ ರೋಗಿಗಳಿಗೂ ಉಳಿಸದಂತೆ ಕರೆದ ಹಾಲನ್ನೆಲ್ಲ ತಂದು ಸಮರ್ಪಿಸಿದರು. ಶಿವನಿಗೆ ಇದು ಇಷ್ಟವಾಗಲಿಲ್ಲ. ಆದ್ದರಿಂದಲೇ ಅಸಂತೃಪ್ತಿಯನ್ನು ಹೀಗೆ ವ್ಯಕ್ತಪಡಿಸಿದ್ದಾನೆಂದು ಅಂದುಕೊಳ್ಳುತ್ತೇನೆ ಎಂದಳು ವೃದ್ಧೆಯು. ಈ ಮಾತನ್ನು ಕೇಳಿದ ರಾಜನು ದೀರ್ಘ ಆಲೋಚನೆ ಮಾಡಿದನು. ಹೌದು, ಆ ವೃದ್ಧೆಯ ಮಾತು ಅಕ್ಷರಶಃ ಸತ್ಯ. ತಂದೆ ತಾಯಿಯಂತೆ ಪ್ರಜೆಗಳ ಅವಶ್ಯಕತೆಯನ್ನು ಆರೋಗ್ಯವನ್ನು ಯಾವ ಕುಂದು ಬರುತ್ತೆಂದು ನೋಡಿಕೊಳ್ಳುವುದು ರಾಜನ ಜವಾಬ್ದಾರಿ. ಆದರೆ ಈಗ ತಾನು ಮಾಡಿದ್ದು ಏನು? ಅಭಿಷೇಕದ ಹೆಸರಿನಲ್ಲಿ ಮಕ್ಕಳಿಗೂ ವೃದ್ಧರಿಗೂ ಕೊನೆಗೆ ಬಾಯಿಲ್ಲದ ಕರುಗಳಿಗೂ ಸಹ ಹಾಲು ದೊರಕದಂತೆ ಮಾಡುತ್ತಿದ್ದೇನೆ. ಇದು ಮಹಾಪಾತಕವೇ ಆಗುತ್ತದೆ. ಇದನ್ನು ದೇವರು ಹೇಗೆ ಒಪ್ಪಿಕೊಳ್ಳುತ್ತಾನೆ? ನನ್ನನ್ನು ಹೇಗೆ ಆಶೀರ್ವದಿಸುತ್ತಾನೆ ಎಂದು ಕೊಂಡು ಗಂಭೀರವಾಗಿ ತನ್ನಲ್ಲಿ ತಾನೇ ಚರ್ಚಿಸಿಕೊಳ್ಳತೊಡಗುತ್ತಾನೆ. ಒಂದು ವಿಧವಾಗಿ ಅಪರಾಧವೂ ಅವಮಾನವೂ ಅವನನ್ನು ಆವರಿಸಿಕೊಂಡಿತು.
ಆ ನಂತರ ವೃದ್ಧೆಯ ಕಡೆಗೆ ತಿರುಗಿ, ನನಗೆ ಭಕ್ತಿ ಮಾರ್ಗವನ್ನು ತೋರಿಸಿ ನನ್ನ ಕಣ್ಣು ತೆರೆಸಿದ್ದೆಯೇ ತಾಯಿ, ಕೃತಜ್ಞತೆಗಳನ್ನು ಹೇಳುತ್ತೇನೆ ತಾಯಿ ಎಂದು ಹೇಳಿದನು. ಬರುವ ಸೋಮವಾರ ಕರುಗಳಿಗೆ, ಮಕ್ಕಳಿಗೆ, ವೃದ್ಧರಿಗೆ ಕೊಟ್ಟು ಉಳಿದ ಹಾಲನ್ನು ಮಾತ್ರ ಶಿವನ ಅಭಿಷೇಕಕ್ಕೆ ತಂದುಕೊಟ್ಟರೆ ಸಾಕೆಂದು ಆ ಕೂಡಲೇ ನಗರದಲ್ಲೆಲ್ಲ ಡಂಗುರ ಹೊಡೆಸಿದನು. ಮುಂದಿನ ಸೋಮವಾರ ಅಂದರೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ಬಂದೇ ಬಿಟ್ಟಿತು. ಬೆಳಗಾಗುವಷ್ಟರಲ್ಲಿ ನಗರದ ಪ್ರಜೆಗಳೆಲ್ಲರೂ ತಾವು ಉಳಿಸಿದ ಹಾಲಿನೊಡನೆ ಆಲಯದ ಬಳಿಗೆ ಬಂದರು. ರಾಜನೂ ಸಹ ಕರುಗಳಿಗೆ, ಅರಮನೆಯಲ್ಲಿರುವ ಮಕ್ಕಳಿಗೆ ಕೊಟ್ಟು ಉಳಿದ ಹಾಲನ್ನು ಮಾತ್ರ ತಂದು ಅಭಿಷೇಕದ ಹಾಲಿನ ಕೊಳಕ್ಕೆ ಹಾಕಿದನು. ಅದರ ಫಲವು ಕೂಡಲೇ ತಿಳಿದು ಬಂದಿತು. 2-3 ಹೊತ್ತಿಗೆ ಕೊಳವು ಹಾಲಿನಿಂದ ತುಂಬಿ ಹೋಯಿತು. ವೃದ್ಧೆಯು ಬರುವವರೆಗೂ ರಾಜನು ಅಲ್ಲಿಯೇ ಕಾದು ನಿಂತಿದ್ದನು. ಅವಳು ಬಂದು ತನ್ನ ಭಾಗದ ಹಾಲನ್ನು ಸಮರ್ಪಿಸಿದಾಗ ರಾಜನು ಅವಳನ್ನು ಆದರದಿಂದ ದೇವಾಲಯಕ್ಕೆ ಕರೆದುಕೊಂಡು ಹೋದರು. ಇಬ್ಬರು ಸೇರಿ ಶಿವನ ಕ್ಷೀರಾಭಿಷೇಕ ಮಾಡಿದರು. ಅಭಿಷೇಕ ಅರ್ಚನೆಗಳ ನಂತರ ರಾಜನು, ಇಂದು ದೇವರು ವಾಸ್ತವವಾಗಿಯೇ ಆನಂದ ಹೊಂದಿದ್ದಾನೆ, ತುಂಬ ಕೃತಜ್ಞತೆಗಳು ತಾಯಿ ಎಂದರು ರಾಜನು. ನಾವು ದೇವರಿಗೆ ಏನೇ ಸಮರ್ಪಿಸಿದರೂ ಭಕ್ತಿ ಮತ್ತು ಶುದ್ಧ ಮನಸ್ಸಿನಿಂದ ಕೊಡಬೇಕೇ ಹೊರತು ಪ್ರದರ್ಶನೆಗೆ ಅಲ್ಲ. ದೇವರು ನಾವು ಎಷ್ಟು ಕೊಡುತ್ತಿದ್ದೀವಿ ಅನ್ನೋದು ನೋಡಲ್ಲ. ನಮ್ಮಲ್ಲಿರೋದು ಎಷ್ಟು ಇದೆ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ಇದಿಷ್ಟು ಶಿವನ ಭಕ್ತಿ ಕಥೆಯ ಬಗ್ಗೆ. ಎಲ್ಲರಿಗೂ ಶಿವನ ಅನುಗ್ರಹವಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.